ಮೂಢ ಹಗರಣದ ವಿಚಾರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮೊದಲ ಹಂತದಲ್ಲಿ ಧ್ವನಿ ಎತ್ತಿದಂತಹ ಶಾಸಕ ಶ್ರೀವತ್ಸ ಅವ್ರನ್ನ ನೊಟ್ಟಿಗಿದ್ದಾರೆ. ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಸರ್, ಇವತ್ತು ಸಿದ್ದರಾಮಯ್ಯನವರಿಗೆ ಕೋರ್ಟ್ನಲ್ಲಿ ಬಹುದೊಡ್ಡ ಹಿನ್ನಡೆ ಆಗಿದೆ. ಬಿಜೆಪಿಯ ಹೋರಾಟಕ್ಕೆ ಒಂದು ಪ್ರಾಥಮಿಕ ಹಂತದ ಜಯ ಸಿಕ್ಕಿರ್ತಕ್ಕಂಥದ್ದು. ನಿಮ್ಮ ಫಸ್ಟ್ ರಿಯಾಕ್ಷನ್? ಸತ್ಯಮೇವ ಜಯತೆ. ಸತ್ಯಕ್ಕೆ ಜಯ ಆಗಿದೆ, ನ್ಯಾಯ ಸಿಗುತ್ತೆ ಅಂತ ವಿಶ್ವಾಸ ಇತ್ತು, ಸಿಕ್ಕಿದೆ. ನೀವು ಕೂಡ ಪ್ರಥಮವಾಗಿ ಧ್ವನಿ ಎತ್ತಿದಂಥವರು ಮೂಢ ಹಗರಣದ ವಿಚಾರದಲ್ಲಿ. ನೀವು ಸರ್, ನಿಮಗೆ ವೈಯಕ್ತಿಕವಾಗಿ ಈ ಒಂದು ತೀರ್ಪು ಎಷ್ಟು ಇತ್ತ ಅಂದರೆ ಎಲ್ಲೋ ಸಂಭ್ರಮಾಚರಣೆ ಪಡೋದಲ್ಲ. ನಮ್ಮ ರಾಜ್ಯದ ಒಬ್ಬ ಹಿರಿಯ ರಾಜಕಾರಣಿ, ನಮ್ಮ ಜಿಲ್ಲೆಯ ಒಬ್ಬ ಹಿಂದುಳಿದ ವರ್ಗದ ನಾಯಕರು ಈ ರೀತಿಯಲ್ಲಿ ಮಾತುಗಳನ್ನ ಕೇಳಿಕೊಂಡು ಅವರ ಕಾಲಬುಡವನ್ನು ಅವರೇ ತೋಡ್ಕೊಂಡ್ರಲ್ಲ ಅಂತ ಅನ್ನಿಸ್ತಾ ಇದೆ. ಎಲ್ಲೂ ನನಗೆ ಆ ಥರ ಅನಿಸಿರಲಿಲ್ಲ. ಮುಖ್ಯಮಂತ್ರಿಗಳು ಸಾಮಾನ್ಯವಾಗಿ ಈ ಥರ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟು ತನಿಖೆ ಮಾಡಿಸ್ತಾರೆ ಅಂತ. ಯಾಕೆ ಸರೆಂಡರ್ ಮಾಡಲಿಲ್ಲ 14 ಸೈಟು, ಯಾಕೆ ಇದರ ವಿರುದ್ಧ ನಿಂತ್ಕೊಂಡ್ರು, ಎಲ್ಲೋ ಹಿತಶತ್ರುಗಳ ಮಾತುಗಳನ್ನ ಕೇಳ್ಕೊಂಡು ನನಗನ್ಸುತ್ತೆ ಅವರು ಇವತ್ತು ಈ ಪರಿಸ್ಥಿತಿಗೆ ತಂದೊಡ್ಕೊಂಡಿದ್ದಾರೆ ಅಂತ. ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ನಮಗೆ. ದಾಖಲೆಗಳು ಇವ್ರ ವಿರುದ್ಧ ಮಾತಾಡ್ತಿದೆ ಅಂತ ಪ್ರೂವ್ ಆಗ್ತಾ ಇದೆ. ಹಗರಣದ ವಿಚಾರವಾಗಿ ಮೊದಲನೇ ದಿನದಿಂದ ಕೂಡ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸ್ತಿದ್ರು ಬಿಜೆಪಿಯವರು. ಬಟ್ ಈಗಲೂ ಕೂಡ ನನ್ನ ಪರವಾಗಿ 136 ಶಾಸಕರಿದ್ದಾರೆ, ಹೈಕಮಾಂಡ್ ಇದ್ದಾರೆ, ನಾನು ಯಾಕೆ ರಾಜೀನಾಮೆ ಕೊಡಲಿ ಅನ್ನುವಂಥ ನಿಲುವಿನಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಹೈಕಮಾಂಡು ಆ ನಿರ್ಣಯ ತೆಗೆದುಕೊಂಡ್ರೆ ನಾವು ತಾನೇ ಏನು ಮಾಡೋಕ್ಕಾಗತ್ತೆ. ಆದರೆ ನನಗನ್ಸುತ್ತೆ ಒಬ್ಬ ರಾಷ್ಟ್ರೀಯ ಪಕ್ಷ ಉತ್ತರ ಭಾರತ ಚುನಾವಣೆಗೆ ಹೋಗ್ತಾ ಇದ್ದಾರೆ. ಈ ರೀತಿ ಕೋರ್ಟ್ ಕೊಟ್ಟ ಮೇಲೂ ಅವರನ್ನು ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ ನನಗೇನು ಅನ್ನಿಸ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ 136 ಶಾಸಕರ ಬೆಂಬಲ ಹೈಕಮಾಂಡೇ ನಾನಿಲ್ಲ ಇನ್ನೊಬ್ಬರಿಗೆ ಮಾಡಿ ಅಂದರೆ ಅವ್ರಿಗೆ ಹೋಗುತ್ತದೆ. ಅದು ಸಹಜವಾದಂಥ ಪ್ರಕ್ರಿಯೆ. ಆದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ದಿಕ್ಕು ತಪ್ಪಿಸಿದಂಥವರು ಭೈರತಿ ಸುರೇಶ್ ಹಾಗೆ ಅವರ ಕಾನೂನು ಸಲಹೆಗಾರದಂಥ ಪೊನ್ನಣ್ಣ ಅವರಿಬ್ಬರೂ ಇವತ್ತು ತಪ್ಪೇ ಆಗಿಲ್ಲ, ತಪ್ಪೇ ಮಾಡಿಲ್ಲ ಅಂತ ಹೇಳಿ ಅಲ್ರಿ ದೇಸಾಯಿ ಆಯೋಗ ನೇಮಕ ಮಾಡಿದ್ದಾರೆ. ವಿಜಯ ಕರ್ನಾಟಕ ಪೇಪರಲ್ಲಿ ಪಾರ್ವತಮ್ಮನವ್ರು ತೊಗೊಂಡಿರೋದು ನ್ಯಾಯ ಅಂತ ಆರ್ಟಿಕಲ್ ಬರೀತಾರಲ್ಲ, ಆಯೋಗ ಯಾಕೆ ನೇಮಕ ಮಾಡಿದರೆ ಪೊನ್ನಣ್ಣ ಆಯೋಗ ಮಾಡಿಬಿಡ್ಬೋದಾಗಿತ್ತಲ್ಲ. ನಿಮ್ಮಗಳ ಕಾರಣಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಸಿಗಾಕ್ಕೊಂಡಿರೋದು. ನೀವು ಈ ಥರ ಬರೆದು ಮುಖ್ಯಮಂತ್ರಿಗಳನ್ನ ದಿಕ್ತಪ್ಪಿಸಿದ್ದೀರಾ ಅಂತ ಅನಿಸುತ್ತೆ. ಹಾಗಾಗಿ ಅವ್ರು ಇವತ್ತು ತಪ್ಪಿಗೆ ಸಿಗಾಕ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಕಾನೂನು ಕುಣಿಕೆ ಅವರಿಗೆ ಬಿಗಿಯಾಗಿದೆ. ಕಾನೂನು ಕುಣಿಕೆ ಒಳಗೆ ಬರಲೇಬೇಕಾಗತ್ತೆ, ಬರ್ತಾರೆ. ಸರ್, ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ, ಯಾವ ಮಟ್ಟದ ತನಿಖೆಗೆ ಆಗ್ರಹಿಸ್ತೀವಿ? ನಾವು ಪ್ರಾರಂಭದಿಂದನೂ CBI ತನಿಖೆಗೆ ಒತ್ತಾಯ ಮಾಡ್ತಾಯಿದ್ದೀವಿ. ನೋಡೋಣ ಏನು ಮಾಡ್ತಾರೆ, ಏನಾಗುತ್ತೆ ಅಂತ ಸಂಜೆ ಒಳಗೆ ಗೊತ್ತಾಗುತ್ತೆ. ಅದಾದ ನಂತರ ನಾನು ರಿಯಾಕ್ಷನನ್ನು ಕೊಡ್ತೀನಿ.